ಕಬಿನಿ ಕರ್ನಾಟಕದ ಜೀವನಾಡಿ ಕಾವೇರಿಯ ಉಪನದಿ, ವನ್ಯಜೀವಿಗಳ ಸಮೃದ್ಧ ತಾಣ. ಈ ಬಾರಿ ಕಾವೇರಿ ಕೊಳ್ಳದಲ್ಲಿ ಮುಂಗಾರಿನ ಪೂರ್ವದಲ್ಲೇ ಕೇವಲ 10 ದಿನದಲ್ಲಿ ಕಬಿನಿ ಜಲಾಶಯ ಭರ್ತಿಯಾಗಿ ದಾಖಲೆ ಬರೆದಿತ್ತು. ಈಗ 1 ತಿಂಗಳು ಕಳೆದು ಹೋಗಿದೆ. ಆದರೆ ಸರ್ಕಾರ ಮಾತ್ರ ಕಬಿನಿಗೆ ಬಾಗಿನ ಅರ್ಪಿಸಲು ಹಿಂದೇಟು ಹಾಕ್ತಾ ಇದೆ. ವರ್ಷಗಳಿಂದ ರೂಢಿಯಲ್ಲಿದ್ದ ಪದ್ಧತಿಗೆ ಬ್ರೇಕ್ ಹಾಕಿದೆ. ರಾಜ್ಯದಲ್ಲಿ ಮುಂಗಾರು ಆರ್ಭಟಿಸುತ್ತಿದೆ. ಎಲ್ಲಿ ನೋಡಿದ್ರೂ ನೀರೇ ನೀರು, ಹಸಿರೇ ಹಸಿರು. ಕಾವೇರಿ ಪಾತ್ರದಲ್ಲಂತೂ ಮಳೆಗೆ ಬಿಡುವಿಲ್ಲದ ಸಡಗರ ಸಂಭ್ರಮ. ಕೆರೆ ಕಟ್ಟೆಗಳು ನಳನಳಿಸುತ್ತಿವೆ. ನದಿಗಳಿಗೆ ಸಮುದ್ರ ಸೇರುವ ತವಕ. ನದಿಯನ್ನ ಕಟ್ಟಿಹಾಕುವ ಜಲಾಶಯಗಳ ಕೈಸೋತಿವೆ. ಕಬಿನಿ ಮೈದುಂಬಿದ್ದು ಜಲಸಿರಿಯು ನಾಟ್ಯ ಮಾಡ್ತಿದೆ. ಆದರೆ ತುಂಬಿದ ಕಬಿನಿಗೆ ಸರ್ಕಾರ ದ್ರೋಹ ಬಗೆಯುತ್ತಿದೆ. ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಹಿಂದೇಟು ಹಾಕ್ತಿದೆ. ಕಬಿನಿಗೆ ಸಿಎಂ ಸಿದ್ದರಾಮಯ್ಯರಿಂದ ಬಾಗಿನ ಭಾಗ್ಯವಿಲ್ಲ. ವರ್ಷಗಳಿಂದ ರೂಢಿಯಲ್ಲಿದ್ದ ಪದ್ಧತಿಗೆ ಈ ವರ್ಷ ಬ್ರೇಕ್. ಜೀವನಾಡಿ ಕಬಿನಿ ರಾಜ್ಯದಲ್ಲಿ ಮೊದಲು ತುಂಬುವ ಜಲಪಾತ್ರೆ. ಆದರೆ ಪ್ರತಿ ವರ್ಷ ಬಾಗಿನ ಅರ್ಪಿಸುತ್ತಿದ್ದ ಸಿಎಂ ಮತ್ತು ಡಿಸಿಎಂ ಈ ಬಾರಿ ವರ್ಷಗಳಿಂದ ರೂಢಿಯಲ್ಲಿದ್ದ ಪದ್ಧತಿಗೆ ಬ್ರೇಕ್ ಹಾಕಿದ್ದಾರೆ. ಕಬಿನಿ ಸುತ್ತಲಿನ ಅಕ್ರಮ ಕುರಿತು ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸರ್ಕಾರ ಕಬಿನಿಯನ್ನೇ ಮರೆತಿದೆ. ಬಾಗಿನ ಅರ್ಪಿಸಲು ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಿದೆ. 1 ತಿಂಗಳ ಹಿಂದೆಯೇ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಆದರೆ ಕೆಆರ್ಎಸ್ ಜಲಾಶಯ ಭರ್ತಿಗೆ 1 ಅಡಿ ಬಾಕಿ ಇದ್ದು ಸೋಮವಾರ ಬಾಗಿನ ಅರ್ಪಿಸಲು ಸರ್ಕಾರ ಸಜ್ಜಾಗಿದೆ. ಮೊದಲು ಕಬಿನಿಗೆ ಬಾಗಿನ ಅರ್ಪಿಸಿ ಬಳಿಕ ಕೆಆರ್ಎಸ್ಗೆ ಅರ್ಪಿಸುತ್ತಿದ್ದ ಸಂಪ್ರದಾಯವನ್ನ ಈ ಬಾರಿ ಮುರಿಯಲಾಗಿದೆ. ಈಗಾಗಲೇ ಕಬಿನಿ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗ್ತಿದ್ದು, ತಮಿಳುನಾಡು ಜಲವಿವಾದದ ವೇಳೆ ಮಾತ್ರ ಸರ್ಕಾರಕ್ಕೆ ಕಬಿನಿ ನೆನಪಿಗೆ ಬರುತ್ತೆ. ಚಾಮರಾಜನಗರ, ಮೈಸೂರು, ಬೆಂಗಳೂರು, ಮಂಡ್ಯ, ರಾಮನಗರ ಸೇರಿ 2 ಕೋಟಿಗೂ ಅಧಿಕ ಜನರ ಕುಡಿಯುವ ನೀರಿಗೆ ಈ ಕಬಿನಿಯೇ ಆಸರೆ. ಇಡೀ ಅರ್ಧ ರಾಜ್ಯಕ್ಕೆ ನೀರಿನ ದಾಹ ನೀಗಿಸುವ ಕಬಿನಿ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರ್ತಿದೆ. ಇದಕ್ಕೆ ಕಾರಣ ಕಬಿನಿ ಸುತ್ತಲಿನ ಅಕ್ರಮಗಳ ಕುರಿತ ನ್ಯೂಸ್ ಫಸ್ಟ್ ನಿರಂತರ ವರದಿ ಮತ್ತು ರೈತರ ಆಕ್ರೋಶದಿಂದ ತಪ್ಪಿಸಿಕೊಳ್ಳಲು ಬಾಗಿನ ಅರ್ಪಿಸಲು ಹಿಂದೇಟು ಹಾಕ್ತಿದೆ. ಕಬಿನಿ ಸುಭಾಷ್ ಪವರ್ ಕಳ್ಳಾಟದ ವರದಿ ಬಿತ್ತರಿಸಿದ್ದ ನ್ಯೂಸ್ ಫಸ್ಟ್ ಮೊನ್ನೆಯಷ್ಟೇ ಕಬಿನಿ ಹಿನ್ನೀರಿನಲ್ಲಿ ಪ್ರಭಾವಿಗಳ ಅಕ್ರಮ ರೆಸಾರ್ಟ್ಗಳ ಬಗ್ಗೆ ನಿರ್ಭೀತಿ ಸುದ್ದಿ ಪ್ರಸಾರ ಮಾಡಿತ್ತು. ಜೊತೆಗೆ ಅಕ್ರಮ ಶುಂಠಿ ಶುದ್ಧೀಕರಣ ಕೇಂದ್ರದಿಂದ ಕಬಿನಿ ಕಲುಷಿತ ಆಗ್ತಿರುವ ಬಗ್ಗೆ ನ್ಯೂಸ್ ಫಸ್ಟ್ ಬೆಳಕು ಚೆಲ್ಲಿತ್ತು. ಕಳೆದ 10 ತಿಂಗಳ ಹಿಂದೆ ಬಿರುಕು ಬಿಟ್ಟಿದ್ದ ಕಬಿನಿಯ ಆತಂಕವನ್ನು ಕೂಡ ಸರ್ಕಾರಕ್ಕೆ ಮುಟ್ಟಿಸಿತ್ತು. ಒಟ್ಟಾರೆ ನಾಡಿಗೆ ನೀರುಣಿಸುವ ಕಬಿನಿಗೆ ಬಾಗಿನ ಸಲ್ಲಿಸಲು ಸಿಎಂ ಮತ್ತು ಡಿಸಿಎಂಗೆ ಸಮಯ ಇಲ್ಲ ಅನಿಸುತ್ತೆ. ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿ ಕಬಿನಿ ಬಗ್ಗೆ ತಮ್ಮ ನಿರ್ಲಕ್ಷ್ಯವನ್ನ ಮತ್ತೆ ಮುಂದುವರಿಸಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.